ಜನಕ್ಕೆ ಮತ್ತೆ ಕೆಲಸ ಮೋಸಡಿ ಅರ್ಜಿ ಬಂದಿದೆ, ತಿದ್ದುಪಡಿ ಬಂದಿದೆ. ಅದು ಅರ್ಜಿ ನೀವು ಕೇಳ್ತಿದ್ದೀರಾ, ಇದು ಅರ್ಜಿ ನೀವು ಸಂಬಂಧ ತಿದ್ದುಪಡಿಗೆ ನಮಗೆ ಆರ್ಟಿ ಕಳಿಸ್ತಾರೆ, ಅದನ್ನ ಕೇಳ್ತಿದ್ದೀರಾ ನೀವು. ಅದು ಬಂದಿದ್ದು ಐತಲ್ಲ, ಕೈಬರ ಪಾಣಿಗಳು ಅವೈಲಬಲ್ ಇರ್ತದೆ, ನಾನೇ ಮಾಡಬಹುದು. ತಂದು ಕೊಟ್ರೆ ನಾನು ಮಾಡ್ತೀನಿ ಅಂತ ಬಂದಾಗ್ಲೂ ಈಗ ಒಂದು 15 ದಿನದ ಕೆಳಗೆ ಹೇಳ್ತಾರೆ. ತಂದು ಕೊಡೋದಕ್ಕೆ ನಾನು ಹೋಗಿ ಬರ್ಕೊಂಬಂದ್ ಕೊಡೋಕ್ಕಾಗತ್ತಾ? ನೀವು ಸರ್ಕಾರಿ ಅಧಿಕಾರಿಗಳು ಅಲ್ಲ, ನೀವು ಇದು VA ಇಂದಾನೇ ಆಗ್ಬೇಕಂತೆ ಫಸ್ಟ್ ಸ್ಟಾರ್ಟಿಂಗು, ನಿಮ್ ಕೈಯಿಂದಾನೇ ಅಂತೆ. ರೆಕಾರ್ಡ್ ಇಲ್ಲ ಅಂದ್ರೆ ಮತ್ತೆ ಈಗ 60-70 ವರ್ಷದಿಂದ ಉಳುಮೆ ಮಾಡ್ಕೊಂಬತ್ತಿದ್ರಲ್ಲ, ಭೂ ಸುರಕ್ಷಾ ಮಾಡಿ ಸ್ಕ್ಯಾನ್ ಮತ್ತೆ ಏನ್ ಮಾಡ್ಬೇಕು ನಾವು? ಪರ್ಸನಲ್ ಆಗಿ 18 ರೂಪಾಯಿ ಕೊಟ್ಟು ತಗೊಂಡ್ಬರಕ್ಕೆ ಅಲ್ಲ, ಸಪರೇಟ್ ಇದ್ದಿದ್ದನ್ನ ಸಿಗಲಿಲ್ಲ, ಅವಾಗ ಏನ್ ಮಾಡ್ಬೇಕು? ನೋಡಿದ್ರ ಇಡೀ ನಮ್ಮ ತಾಲೂಕಲ್ಲಿ ರಾಜ್ಯದಲ್ಲೆಲ್ಲ ಐತೆ, ಇಡೀ ನಮ್ಮ ರಾಜ್ಯದಲ್ಲೇ ಐತೆ. ನಾನು ಒಬ್ಬಂದು ಎಲ್ಲ ಸಮಸ್ಯೆ ರೆಕಾರ್ಡ್ ಇತ್ತು ಅಂದ್ರೆ ಇದು ಹೋಗ್ತದೆ. ಈಗ ನಮ್ಮ ತಾಲೂಕಲ್ಲಿ ಐತಲ್ಲ 1 to 5 ಇದು ವರ್ಕ್ ಸ್ಟಾರ್ಟ್ ಆಗಿದೆ, ಕರೆಕ್ಟ್ ಆಗಿ ರೆಕಾರ್ಡ್ ಇರೋದು. ಆಗ್ಲೇ 380 ಜನಕ್ಕೆ ಹೊಸ ಪಾಣಿನೇ ಆಗಿದಾವೆ, ಹೊಸ ನಂಬರ್ ಪಾಣಿನೇ ಆಗಿದೆ. ಸರ್ ದಯವಿಟ್ಟು ಹೇಳ್ತೀನಿ ಕೇಳಿ, ಇಡೀ ನಮ್ಮ ರಾಜ್ಯಾದ್ಯಂತ ದಾಖಲೆ ಸಿಗ್ತಿಲ್ಲ, ಏನ್ ಮಾಡ್ಬೇಕು ಅದಕ್ಕೆ ಅಂತ ನಾವೇ ಮಾಡ್ಬೇಕಂದ್ರೆ ಕೇಳ್ಬೇಕಣಯ್ಯ, ಈಗ ನಾವೇ ಮಾಡ್ಬೇಕಂದ್ರೆ ಕೇಳ್ಬೇಕು ಅವ್ರ ಜೋರಾಗಿ. ಇದು ಹೊಸ ಪಬ್ಲಿಕ್ ತಾನೇ ಕೆಲಸ ಮಾಡ್ತಿದ್ದೀರಾ ಬರ್ರಿ. ಮತ್ತೆ ಸುಮ್ನೆ ನಾವು ಸುಮ್ನೆ ಇರ್ಬೇಕು ಕೇಳ್ಬೇಕು ಅಂತ ಹೇಳಿದ್ರು ಸ್ವಾಮಿ, ಸುಮ್ನೆ ಇರ್ಬೇಕು. ಯಾಕೆ ಸುಮ್ನೆ ಇರ್ತಾರೆ? ನಿನಗೆ ಏನಂದಿನ ನಾನು ನಿನ್ಗೆ ಅದ್ರ ಪೋಸ್ಟ್ ಈಗ ಸುಮ್ನೆ ಇರ್ಬೇಕು. ಪಬ್ಲಿಕ್ ತರ ನಾನ್ ಹೇಳ್ತದೆ, ನಮ್ದು ರೆಕಾರ್ಡ್ ನಾನು ಹೇಳ್ತಿರೋದು ಕಣ ಗಿಣ ಅನ್ನಬಾರ್ದು. ಮರ್ಯಾದೆ ಸಾರ್ ಹೌದು. ಸರ್ ಆಯ್ತು, ದಯವಿಟ್ಟು ನೋಡಿ. ಇವಾಗ ಅದಲ್ಲ ತಿದ್ದುಪಡಿ ಬಂದಿದ್ದು, ಇವರೇ ಇಸ್ಕೊಂಡು ಬಂದಿದ್ದು. ನಾನೈತಲ್ಲ ಕೈಬರ ಪಾಣಿ ಅದು ಈಗ ಫೈಲ್ ಸಿಕ್ಕಿದ್ಯಾ? ಅದು ಸಿಕ್ಕಿದ್ಯಾ? ಇನ್ನದೇ ಇರ್ತಲ್ಲ ಯಾವ್ದು ಅದು ಫೈಲು? ಎಲ್ಲಿ ನನ್ನ ಹತ್ರ? ನೀನೇ 15 ದಿನದ ಕೆಳಗೆ ತಂದಿದ್ದಲ್ಲ. ನಾನೇ ಯಾವಾಗ ತಂದಿದ್ದೆ? ತಿದ್ದುಪಡಿ ಯಾವ್ದು ತಂದಿ ಅಂತ? ಅದೇ ತಿದ್ದುಪಡಿಗೆ ಮಾಡ್ಕೊಟ್ಟಿದ್ರು, ಅದು ತಂದಿದ್ದೆ. ಅದಲ್ಲ ಆಕಾರ ಬಂದೋದಲ್ಲ ಬರ್ಕೊಟ್ಟಿದ್ದೆ. ಅದೇ ಇಲ್ಲೇ ಐತಲ್ಲ, ಇಲ್ಲೇ ಇದೆಯಲ್ಲ. ನಾನು ಎಲ್ಲೂ ಇದ್ರೊಳಗೆ ಬಿಟ್ಟರೆ ಇನ್ಯಾವುದು ಇಟ್ಟಿಲ್ಲ, ನನ್ನ ಹತ್ರ ಫೈಲೇ ಇಟ್ಕೊಂಡಿಲ್ಲ ನಾನು. ಹೋಟೆಲ್ ಪಾಣಿ ಇದಲ್ಲ ಇದಲ್ಲ ಅದಲ್ಲ, ಇಲ್ಲಿ 3 ದಿನ 4 ದಿನ ಬೇಕು. ನಾನು ಇವಾಗ ಅದೇ ಕಡೆ ತೆಗಿ ಆಫೀಸಿಗೆ ಕಳಿಸ್ತಾರೆ, ಆಫೀಸಲ್ಲಿ ಅಪ್ಡೇಟ್ ಕೊಡೋದು. ಹೋದ್ಸತಿ ನೀನ್ ಸಣ್ಣ ರೈಟ್ ತಾಕ್ದಾಗ ಒಂದು ಪೇಪರ್ ತಕ್ಕೊಡ್ಲಿಲ್ಲ ಕೆಂಚಪ್ಪ, ಅದು ನಾನು ಹೇಳ್ತಿರೋದು. ಇದು ನೋಡ್ರಿ, ಇದನ್ನ ತಂದಿದ್ದು. ಇದನ್ನ ನಾನು ಮತ್ತೆ ಫಾರ್ವರ್ಡ್ ಮಾಡ್ಬೇಕು ಅಂದ್ರೆ ಕೈಬರ ಪಾಣಿ ಅದೆಲ್ಲ ಬೇಕೇ ಬೇಕು. ಕೈಬರ ಪಾಣಿ ಮುಂಚೆ ಹಂಗಿತ್ತಲ್ಲ ಜೆರಾಕ್ಸ್ ಹೊಡ್ಸ್ಕೊಡೋದು, ಸ್ಕ್ಯಾನ್ ಆಗಿದಾಗಿರೋದು ಅಲ್ಲಿ 18 ರೂಪಾಯಿನ ಕಟ್ಟಿಸ್ಕೊಂಡೆ ಕೊಡೋದು. ತಗೊಂಬ ಅಂತ ಹೇಳಿ ಹೇಳಿದ್ದು. ಆಯ್ತು, ಇವಾಗ ಕೈಬರ ಪಾಣಿ ಅವ್ರಿಗೆ ಕೇಳ್ತಾ ಇದ್ದೀನಿ. ಆದ್ರೆ ಇವಾಗ ಕೈಬರ ಪಾಣಿ ತರಬೇಕಾ? ಅವತ್ತು ಹೇಳಿದ್ರೆ ಇವತ್ತು ಹೇಳೋದ ಕರೆಕ್ಟ್. ನೀವು ಹೇಳಿದ್ರಿ ಅವತ್ತು. ಕೈಬರ ಪಾಣಿ ತಂದ್ಮೇಲೆ ಮ್ಯೂಟೇಶನ್ ಯಾವ ಬೇಕು ಅಂತ ಹೇಳ್ತೀನಿ, ನೋಡ್ಬಿಟ್ಟು. ನಮ್ಗಂತೂ ಆಕ್ಸೆಸ್ ಇಲ್ಲ. ಅದು 65 ಇಲ್ಲ, 71 ಇಂದ 75 ಒಂದಿದ್ರೆ ಸಾಕು. ಕೈಬರ ಪಾಣಿ ಇತ್ತು ಅಂದ್ರೆ ಅದರ ಮ್ಯೂಟೇಶನ್ ಯಾವ್ಯಾವ ಅಂತ ನೋಡಿದ್ರೆ ಅವು ಸರ್ವೆ ನಂಬರ್ ಪೂರ್ತಿ ತೆಗೆಸ್ಕೊಂಬಂತಾನೆ ಹೇಳಿದ್ರು. ಅವರು ಅಲ್ಲೇನ್ ಮಾಡ್ತಿದಾರೆ ಅಂದ್ರೆ ಇನ್ನೂ ಸ್ಕ್ಯಾನ್ ಮಾಡ್ತಾರೆ. ತಾವು ಇದಾವೆ ಸ್ಕ್ಯಾನ್ ಮಾಡ್ತೀವಿ, ಆಗಿಲ್ಲ ಪ್ರೊಸೀಜರ್ ಕೊಡ್ತೀವಿ, ಇಷ್ಟೇ ಹೇಳ್ತಾರೆ ಸರ್. ದಿನಕ್ಕೆ ಟಾರ್ಗೆಟ್ ಅವ್ರಿಗೆ ಕೊಟ್ಟಿರೋದೈತಲ್ಲ, ಕಮ್ಮಿ ಅಂದ್ರೆ 25,000 ಶೀಟ್ ಸ್ಕ್ಯಾನ್ ಮಾಡ್ಬೇಕು ಅಂತ. ಅದು ಸ್ಕ್ಯಾನ್ ಆದ ತಕ್ಷಣ ಸಿಗಲ್ಲ, ಅವೈಲೇಬಲ್ ಶಿರಸ್ತಾರ ಲಾಗಿನ್ ಬಂದಿದ್ದಲ್ಲ, ಬಾರ್ಕೋಡ್ ಎಲ್ಲ ಬರುತ್ತೆ. ಶಿರಸ್ತಾರ ಲಾಗಿನ್ ಕೊಟ್ಟು ಕ್ಲಿಯರ್ ಮಾಡೋದ್ಮೇಲೆ ಐತಲ್ಲ ಪಬ್ಲಿಕ್ ಸಿಗೋದು. ಈಗ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಲೇಟ್ ಆದ್ರೆ ತೊಂದರೆ ಇಲ್ಲ, ನನ್ನಿಂದ ನಂದೈತಲ್ಲ ಗೈರೋ ವಿಲೇಕರ್ತದ ನಾನು ಏನ್ ಮಾಡ್ಬೇಕು ನಿಮಗೆ ತೋರಿಸ್ತೆ. ಇಲ್ಲ ಅಂದ್ರೆ ಅಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ. ಸರಿ, ಒಳ್ಳೇದಾಗ್ಲಿ.
ಸರ್ ನೀವು ಒಳ್ಳೆ ಕೆಲಸ ಮಾಡಿಕೊಟ್ರೆ ಅಷ್ಟೇ ಸಾಕು ನಮಗೆ. ನಾವು ನಿಮ್ಮನ್ನು ನೀವೇ ಮಾಡಿಕೊಟ್ಟಿದ್ದು ಇದನ್ನ ಅಲ್ಲ, ಕೆಲಸ ಮಾಡಕ್ಕೆ ನಾವು ಕೂತಿರೋದು. ಮಾಡೋದಕ್ಕೆ ಕೂತಿರೋದು. ಆದ್ರೆ ಹಂಗಂತ ಹೇಳ್ಬಿಟ್ಟು ಇವಾಗ ಒಂದ್ ಹೇಳ್ತೀನಿ ಯಜಪರೆ, ರೆಕಾರ್ಡ್ ಸಿಕ್ಕರೆ ನಾನು ಏನ್ ಬೇಕಾದ್ರೆ ಮಾಡ್ಬೋದು. ರೆಕಾರ್ಡ್ಸ್ ಸಿಕ್ಕಿಲ್ಲ ನಾನು ಏನ್ ಮಾಡಕ್ಕೆ. ರೆಕಾರ್ಡ್ಸ್ ಇಲ್ಲ ಕಳಿಸ್ತೀವಿ ಅಂತ ಈಗ ಕೈ ಬರೋ ಪಾಣಿ ಅವ್ರು ಹೇಳಿದ 2-3 ರೆಕಾರ್ಡ್ ಅದೇ ಅವಾಗ್ಲೇ ಹೇಳಿದ್ರು, ಅಲ್ಲಿ ಸಿಗ್ತಾ ಇಲ್ಲಲ್ಲ, ಅಲ್ಲಿ ಅಲ್ಲಿ ಹೇಳಿದ್ರೆ ತಲೆ ಕೆಂಚಪ್ಪ ನಂಬಲ್ಲ. ಅದಕ್ಕೆ ನಾನು ಈಗ ನೀನೇ ನೀವು ಕಳ್ಸ್ಕೊಂಡ್ ಬರಪ್ಪ ಅಂತ ಕಳ್ಸಿದೀನಿ. ನಾನು ಹೇಳ 15 ದಿನ ಆಗಿಲ್ಲ ಕೆಂಚಪ್ಪ. ಅರ್ಜಿ ಹಾಕಿದ್ದು ಆಯ್ತು, ಬರೀ ಕೊಡಿ, ಬೇರೆ- ಅರ್ಜಿ ಇದ್ರೆ ಕೊಡಿ, ಬೇರೆ- ಕಾಸು ಇದ್ರೆ ಹೋಗಿ ಕೇಳೋಣ. ಇಲ್ಲ ಅವ್ರು ಕೊಡ್ತಾ ಇಲ್ಲ. 15 ದಿನ ಆಯ್ತು ನಾನು ಕೈಬರಪ್ಪ ಕಳ್ಸಿ. 127 ಇರೋದನ್ನ ಬೇಕಾದ್ರೆ ಕೇಳ್ರಿ. 167 ಪಾಣಿ ತೆಗೆದು ಅದಕ್ಕೆ 100 ತಿದ್ದಿ ಕೊಡ್ತಾರೆ. ಪೆನ್ನ ತಿದ್ದಿ ಕೊಟ್ಟಿದ್ದಾರೆ. 127 ಹಂಗ್ ತಿಂತಾಕ್ ಬರಲ್ಲ ಕೆಂಚಪ್ಪ. ತಿದ್ದಿ ಅದರಲ್ಲಿ ಜೆರಾಕ್ಸ್ ಮಾಡಿ ಕೊಟ್ಟಿದ್ದಾರೆ ಪ್ರಿಂಟ್. ಅದನ್ನೆಲ್ಲ ಬೇಕಾದ್ರೆ ತೋರಿಸ್ತೀನಿ, ಮನೇಲಿ ಇಟ್ಟಿದ್ದೀನಿ ಅದನ್ನ. ಹಂಗೆ ತಿದ್ದಾಕ್ ಬರಲ್ಲ. ಅಲ್ಲಿ ಏನಾಯ್ತು ಅದನ್ನ ಕೊಡ್ಬೇಕು ಅಷ್ಟೇ. ಅವ್ರು. ತಿದ್ದಿರೋದು ಕಾಣಿಸ್ತೈತೆ. 167 ಇರೋದನ್ನ 127 ಮಾಡಿದ್ದಾರೆ. ಹಾ, ನಮಸ್ಕಾರ. RI ಬಂದ್ರು. ಅಲ್ಲ ಅವ್ರ ಹತ್ರ ಹುಡುಕ್ಬೇಕಲ್ಲ. ಅಲ್ಲ ಕರೆದ್ರು, ಬನ್ರಿ ಕರೆದ್ರು. ಸರ್ ನಮಸ್ಕಾರ. ಕೂತ್ಕೊಳ್ಳಿ. ಎಲ್ಲರೂ ಕೂತ್ಕೊಳ್ಳಿ, ಅವಕಾಶ ಇದೆ, ಚೇರ್ ಇದೆ, ಅವಕಾಶ ಇದೆ. ಚೇರ್ ಕೂತ್ಕೊಳ್ಳಿ. ಯಾರು ಇಲ್ಲ ನನ್ನ ಸುತ್ತಲ ಪಟ್ಟಿ ಹಾಕಿದ್ನ ನೀನಾಗಿ ತಪ್ಪೋಗ್ಬೇಕು. 125 ಯಾವಾಗ ಕಳಿಸಿದ್ರು? 125 127 ನಾನು ಕಳಿಸಿಲ್ಲ. ಅದು ಇದಕ್ಕೆ ಮೋಜಿನಿ ತಿದ್ದುಪಡಿ ಬಂದೈತೆ, ಕಲ್ಪನೆಗೆ ಆರಾಟಿಗೆ ಬಂದೈತೆ. ಅದು ಕೈಬರ ಪ್ರಾಣಿಗಳು ಸಿಕ್ತಿಲ್ಲ, ಏನೂ ಸಿಕ್ತಿಲ್ಲ. ಇವರೇ ಹೋಗ್ಯಾರ ತಗೊಂಡು ಬಂದು ಕೇಳಬೇಕು. 9 ತಿಂಗಳಾಗಿದೆ ಕಟ್ಟಿ. ನೋಡ್ರಿ ರೆಡಿ ಮಾಡಿ ಸರ್. ಅಲ್ಲ ಒಂದು ಸ್ವಲ್ಪ ನೋಡಿರಿ, ಸಾರ್ವಜನಿಕರಿಗೆ ತಿಳುವಳಿಕೆ ಇಲ್ದಿರೋರಿಗೆ ಮಾಡಿಕೊಡ್ಬೇಕು ಸರ್. ಅಪ್ಪ ಇವರು ಇಲ್ಲಿ ವಾಸ ಇಲ್ಲ. ಸೊಡನಾಳಾಗೆ ಸೊಡನಾಳ್ ಸರ್ವೆ ನಂಬರ್ ಕೇಳೋದಾಕ ಅದು ಪಟ್ಟಿದು ಯಾರಿಲ್ಲ ಅಂತ ಬರ್ಕೊಡು. ಚಾಲ್ತಿ ಪಾಣಿ ಬೇಕಲ್ಲ, ಅಷ್ಟು ಚಾಲ್ತಿ ಪಾಣಿ ಆಯ್ತು. ನಮ್ದು ಓಡ್ತೈತೆ. ಖಾಲಿ ಮಾಡೋಕ್ಕೆ ಅಷ್ಟು ಜನ ಬೇಕು. ಅಷ್ಟು ಜನ ಎಲ್ಲರದ್ದು 44 ಎಕರೆ ಒಟ್ಟುಗೂಡಿ ಆಲ್ರೆಡಿ 127ಕ್ಕೆ ಪಾಣಿ ಪ್ರಿಂಟ್ ಬೇಕು. ಆಯ್ತು, ತರಿಸ್ಕೊಳ್ತೀನಿ ಬೇಕಾದ್ರೆ. ಆಮೇಲೆ ಕೈ ಬರ ಪಾಣಿ ಏನಂತ ಕೈ ಬರೋ ಪಾಣಿ ಸರ್, ಅವರು ಭಾರಿ ಸುಳ್ಳು ಹೇಳ್ತಾರೆ. ಅಲ್ಲ ಈಗ ಸುಳ್ಳು ಈಗ ಎಲ್ಲ ಸ್ಕ್ಯಾನ್ ಆಗಿದ್ದಾವೆ. ಸ್ಕ್ಯಾನ್ ಆಗಿದೆ, ಅವ್ರಿಗೆ ಏನು ಅದರಿಂದ ಲಾಭ ಅಂತ ಗೊತ್ತಾಗ್ತಿಲ್ಲ ನನಗೆ. ಏನು ಮಾರ್ಕೊಂಡಾರ ನನ್ನ ಆಸ್ತಿಯ ಜಮೀನ? ನನ್ನ ಜಮೀನು ಏನಾರ ಮಾರ್ಕೊಂಡಿದಾರ? ಆ ರೀತಿ ಕೇಳ್ಬೇಕಾಗುತ್ತೆ. ಸರಿ ಅಮ್ಮ ರಾಗಣ್ಣನ ಬರೀ ಸುಳ್ಳು ಹೇಳ್ತಾರಲ್ಲ. ಒಂದು ಪಾಣಿ 122 ಫಸ್ಟ್ ಪ್ರಿಂಟ್ ನಾನು ಮತ್ತೆ ಎಷ್ಟೈತೆ ಅಂತ ಇಲ್ಲಿ 44 ಎಕರೆ 28 ಗುಂಟೆ ಕೊಟ್ಟಿದ್ದಾರೆ. ನಾನೀಗ 29 ಎಕರೆ 39 ಗುಂಟೆ ಫಸ್ಟ್ ಕೂರಿಸ್ಕೋಬೇಕಿದ್ದೆ. ನಾವು ಯಾರ್ಯಾರ್ದಿದೆ ಅದನ್ನು ಫಸ್ಟ್ ಯಾವ ವಜಾ ಮಾಡೋದು ನೋಡ್ಕೊಂಡು ರದ್ದು ಮಾಡೋದು ನೋಡ್ಕೊಂಡು ಆಮೇಲೆ ನಾವು ರಿಪೋರ್ಟ್ ರೆಡಿ ಮಾಡ್ತೀವಿ. ಪಾಣಿ ಬೇಕಾದ್ರೆ ಪಾಣಿ ಸರಿ, ಇವಾಗಲೇ ಬೇಕಾ? ತೋರಿಸ್ಕೊಂಬರಲ್ಲ? 127 29 ಎಕರೆ 38 ಗುಂಟೆ ವ್ಯತ್ಯಾಸ ಇದೆ. ಅಲ್ಲ ಅದೇ ಇಲ್ಲಿ ಫೋನಲ್ಲಿ ತೋರಿಸಿ ನಡೆಯುತ್ತಾ? ಇಲ್ಲ ನಾವು ಫೋನಾಗೆಲ್ಲ ನೋಡ್ಕೋಬೋದು ಒಂದೇ ಹೆಸರ ಎಲ್ಲ ನೋಡ್ಕೊಂತೀನಿ. ಇಲ್ಲಿ ಕವರ್ ಇಟ್ಕೊಳ್ರಿ. ಹ್ಞೂ
ನಾನು ಇಲ್ಲಿ ನಮ್ಮ ಜಮೀನನ್ನು 60-70 ವರ್ಷದಿಂದ ಉಳುಮೆ ಮಾಡ್ಕೊಂಡು ಬರ್ತಾ ಇರೋದು. ಒಂದು ಸಪ್ರೇಟ್ ಇದ್ದದ್ದನ್ನು ಒಟ್ಟುಗೂಡಿಸಿದ್ದಾರೆ. ಒಟ್ಟುಗೂಡಿಸಿ ಇವಾಗ ಹೇಳಿದ್ದಕ್ಕೆ 25 ಕಾಪಿ ಮಾಡಿಸ್ಬೇಕಂತೇಳಿ 9 ತಿಂಗಳಾಯ್ತು ನಾನು ಅದು ಬಸ್ತಿ ಕಟ್ಟಿ. 9 ತಿಂಗಳಿಂದ ಅಲಿಸ್ತಾ ಇದ್ದಾರೆ ನನಗೆ. ಇದ್ದ ಶಾವಿಗೆನೆ ಒಂದು ಪಾಣಿ ಎಲ್ಲಿದೆಯಾ ಬೇರೆ ಸರಿ ನಂಬರ್ ಇನ್ನು ಪಾಣಿ ಈಗ ನಾನು ಮತ್ತೆ ಪಟ್ಟಣ ಮೇಲೆ ಅಲ್ಲಿ ಮನೆ ತೆಗೆದು ಅದೊಂದು ನೋಡಮ್ಮ ಜೆರಾಕ್ಸು. ಈಗ ಅಲ್ಲ ಉಪಕರಣ ಇದು ಇಲ್ಲ ನಾನು ಹೋಗ್ತಾರೆ ಇಲ್ಲೇ ಗಣಪತಿ ದೇವಸ್ಥಾನ ಇದ್ದೀನಿ. ಇಲ್ಲ ಮೂರು ಹಾಕೊಂಡು ದೊಡ್ಡ ಕಪ್ಗೆರೆ ಕಪ್ಗೆರೆ ಕೇಳಿಲ್ಲ ಅಂತೀನಿ. ಫೋನ್ ಬರ್ತಾವಲ್ಲ ಒಟ್ಟಿ 127 ಅಲ್ಲ ನಮ್ಮ ದೀಪಕ್ ಬಂದಾಗ ತಂದೆ ಅಂತಲ್ಲ OTP ಹೇಳಕ್ಕಷ್ಟೇ. ಅದರಲ್ಲಿ ಒಟ್ಟಿ ಸೇರಿರೋದು 44 ಎಕರೆ ಇದೆ. ಕೆಂಚಪ್ಪ ಬಿನ್ ಶಿವಚಂದ್ರಪ್ಪ ಹೀಗೆ ಜೆರಾಕ್ಸ್ ಕೊಟ್ಟವಳು ಬಾರಿ ಎಷ್ಟು ಸ್ಟಾರ್ ಎಲ್ಲರೂ ಬರ್ತವೆ. ಅದೇನೆ ಅದು ಬೇಕು ಅಂತ ಅದು ಸಪ್ರೇಟ್ ಇದ್ದದನ್ನ ಒಟ್ಟಿಗೆ ಸೇರಿಸಿದ್ದಾರೆ ಅದಕ್ಕೆ. ಎಲ್ಲ ಬೇಕಾದ್ರೆ ಒಂದೊಂದಲ್ಲ ಒಟ್ಟಿಗೆ ಯಾರಿಗಿರೋ ಎಲ್ಲ ಬರ್ತವೆ. ಎಲ್ಲ ಬೇಕು. ಬೇಡ ಅದು ಇನ್ನೊಂದು ಜರ ಹೇಳ್ತಾ ಇನ್ನೊಂದು ಆಗಿಲ್ಲ ಅಣ್ಣ ಇಷ್ಟ ಪಾಣಿ ಬೇಕು. ನಿಂದು ಬಂದಿದ್ದು ದೂರದ ಪ್ರಾಣಿ ಮಾಡಿ ಕೊಡಿ. ನಮ್ದೊಂದಿದೆ ಎಷ್ಟು ತೋಳಿಸಿ ಆಮೇಲೆ ಇಸ್ಕೊಂಡು ಹೋಗ್ತೀನಿ ಚೇಂಜು ಸರಿನಾ? ಫೋನ್ಪೇ ಇಲ್ಲ, ಆಮೇಲೆ ಇಸ್ಕೊಂಡು ಹೋಗ್ತೀನಿ. ಇಟ್ಕೊಳ್ಳಿ. ಹಾಂ 500 ರೂಪಾಯಿ ಕೊಟ್ಟಿದ್ದೀನಿ. 30 ತಂದು ಕೊಡ್ತೀನಿ ಕೊಡಿ. ಹಾಂ ತಂದು ಕೊಡ್ತೀನಿ. ಅವಾಗ ನಿಲ್ಸಿ ಬೈಕ್